ನಗರಸಭೆ ವ್ಯಾಪ್ತಿನಲ್ಲಿ ನಾವು ಪ್ರಾಯೋಗಿಕವಾಗಿ 24/7 ದಿನದ 24 ಗಂಟೆನೂ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ಕೆಲವು ಕಡೆ ಪ್ರಾಯೋಗಿಕವಾಗಿ ಒಂದು ಪ್ರಯತ್ನಗಳನ್ನು ಮಾಡಿದ್ದೇವೆ. ವಿವೇಕಾನಂದ ನಗರದಲ್ಲಿ ರಾಯರದೊಡ್ಡಿ ಭಾಗದಲ್ಲಿ ಮಾಡಿದ್ವಿ, ಅದು ಯಶಸ್ವಿಯಾಗಿ ನಡೀತಾ ಇದೆ. ಈ ಹಂತದಲ್ಲಿ ಮಂಜುನಾಥ್ ನಗರ, ಕೋಡಿಪುರ ಈ ಭಾಗದಲ್ಲೆಲ್ಲ ನಾವು 24/7 ನೀರನ್ನ ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಈಗ ಯಶಸ್ವಿಯಾಗಿ ಒಂದು ವಾರದಿಂದ ಇಲ್ಲಿ ನೀರನ್ನು 24 ಗಂಟೆಗಳ ಕಾಲ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಚೆಕ್ ಮಾಡೋಣ ಅಂತ ಬಂದಿದ್ವಿ ಟ್ರಯಲ್ ಬೇಸಿಸ್ನಲ್ಲಿ. ಎಲ್ಲರೂ ಕೂಡ ಸಂತೃಪ್ತಿಯಿಂದ 24 ಗಂಟೆಗಳ ಕಾಲನೂ ನೀರು ಬರ್ತಾ ಇದೆ ಅನ್ನೋದನ್ನು ಖಾತ್ರಿಪಡಿಸಿದ್ದಾರೆ. ಇವತ್ತು ಇಡೀ ರಾಮನಗರದಲ್ಲಿ 24/7 24 ಗಂಟೆನೂ ಕೂಡ ನೀರು ಕೊಡೋ ಒಂದು ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅನ್ನೋ ನಂಬಿಕೆ, ಭರವಸೆ ಇದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲೆಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆಯೋ ಅದೆಲ್ಲ ಸರಿ ಮಾಡಿಕೊಂಡು ರಾಮನಗರ 24/7 24 ಗಂಟೆನೂ ಕೂಡ ನೀರು ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಜನರಿಗೆ ನೀರನ್ನು ವೇಸ್ಟ್ ಮಾಡಬೇಡಿ, ಆಮೇಲೆ ಮಿತಿನಲ್ಲಿ ಖರ್ಚು ಮಾಡಬೇಕು. ಯಾಕಂದರೆ ಈಗ ಬೇಸಿಗೆ, ಈಗಾಗಲೇ ಬೇರೆ ಕಡೆ ಹಾಹಾಕಾರ ಇದೆ ನೀರಿಂದು, ಅದು ನಮ್ಮ ಕಡೆ ಹೆಚ್ಚಾಗಿ ಸಿಗ್ತಾ ಇದೆ ಅಂತೇಳಿ ವೇಸ್ಟ್ ಮಾಡಬಾರ್ದು. ಅಥವಾ ಎಲ್ಲಾದರೂ ನೀರು ಸೋರಿಕೆ ಆಗ್ತಾ ಇದ್ರೆ ತಕ್ಷಣ ಅವರು ಅದಕ್ಕೆ ನಮ್ಮ ಜಲಮಂಡಳಿ ಅಧಿಕಾರಿಗಳಿಗೂ ನಮ್ಮ ನಗರಸಭೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಆದಷ್ಟು ನೀರನ್ನ ಮಿತವಾಗಿ ಬೆಳೆಸಿ, ಯಾಕೆಂದರೆ ಪ್ರತಿಯೊಂದು ಲೀಟ್ರ್ ಕೂಡ ಇವಾಗ ಕಾಸ್ಟ್ ಓರಿಯೆಂಟೆಡ್. ಹಾಗಾಗಿ ಇದು ಭಾಳ ದೊಡ್ಡ ಪ್ರಾಜೆಕ್ಟ್, ಸುಮಾರು 500 ಕೋಟಿಗಳಿಗೂ ಹೆಚ್ಚು ಪ್ರಾಜೆಕ್ಟ್ ಆಗಿರೋದ್ರಿಂದ ಇದು ಸಾಲ ಕೂಡ ಇದೆ ನಮ್ಮ ಮೇಲೆ. ಅದರಿಂದ ನೀರನ್ನು ಬಳಸಿ ಸರಿಯಾದ ಬಿಲ್ಲನ್ನು ಕಟ್ಟಿ ಮತ್ತು ನಗರಸಭೆಯನ್ನು ಮತ್ತು ವಾಟರ್ ಬೋರ್ಡ್ನ ಉಳಿಸ್ಕೋಬೇಕು ಅಂತೇಳಿ, ಉಳಿಸ್ಕೊಂಡ್ರೆ ನಾವು ಒಂದು ಒಳ್ಳೆಯ ಸರ್ವಿಸನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.